ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು HRMS ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ 2 ಆ್ಯಪ್ನ ಇನ್ಸ್ಟಾಲ್ ಮಾಡೋದು ಮತ್ತು ಅದರಲ್ಲಿ ಇರುವ ಸೇವೆಗಳ ಬಗ್ಗೆ ಮಾಹಿತಿ ನೋಡೋಣ. ನಮ್ಮ ಮೊಬೈಲ್ ಪ್ಲೇಸ್ಟೋರ್ ಸರ್ಚ್ ಬಾಕ್ಸ್ನಲ್ಲಿ ಹೋಗಿ HRMS 2 ESS ಅಂತ ಸರ್ಚ್ ಮಾಡಿದ್ರೆ ಈ ರೀತಿ HRMS 2 ESS ಆ್ಯಪ್ ಬರ್ತದೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ KGID ಬಳಕೆದಾರರ ತಾತ್ಕಾಲಿಕ ID ಇದ್ದಲ್ಲಿ ನಮ್ಮ KGID ನಂಬರ್ ಹಾಕಬೇಕು. ಕೆಳಗಡೆ ಕ್ಯಾಪ್ಚಾ ಯಾವ ರೀತಿ ಇದೆಯಾ ಆ ಥರನೇ ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಿ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಳ್ತದೆ. ನಮಗೆ ನೆನಪಿರೋಂಥ 16 ಅಕ್ಷರದ ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗ ಯು ಆರ್ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಅಂತ ಹೇಳಿ ಬರ್ತೈತಿ. ಇಲ್ಲಿ ರಿಜಿಸ್ಟ್ರೇಷನ್ ಹಂತ ಕಂಪ್ಲೀಟ್ ಆಯಿತು. ಮತ್ತು ಹೊಳ್ಳಿ ಲಾಗಿನ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಲಾಗಿನ್ ಪೇಜ್ ಒಳಗೆ ಫಸ್ಟಿಗೆ ನಮ್ಮ KGID ನಂಬರ್ ಹಾಕಬೇಕು. KGID ನಂಬರ್ ಹಾಕಿದ ನಂತರ ನಾವು ರಚಿಸಿದಂತಹ ಪಾಸ್ವರ್ಡ್ ಹಾಕಬೇಕು. ನಂತರ ರೈಟ್ ಸೈಡಲ್ಲಿರುವಂತಹ ಕ್ಯಾಪ್ಚಾನ ಅದಿರೋ ಥರ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಮುಂದೆ ಮೇಲೆ ಕ್ಲಿಕ್ ಮಾಡಬೇಕು. ಮುಂದೆ ಮೇಲೆ ಕ್ಲಿಕ್ ಮಾಡಿದ್ಮ್ಯಾಗ ಸೇಮ್ ಮೊದಲಿನ ಥರನೇ ನಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತೊಂದು OTP ಬರ್ತದೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಪ್ಗೆ ಈ ರೀತಿ ನಮಗೆ ಲಾಗಿನ್ ಸಿಗುತ್ತೆ. ಈ ಆ್ಯಪ್ ಒಳಗೆ ನಾವು ಏನೇನು ಸರ್ವಿಸ್ ತೊಗೋಬೋದು ಅಂತ ಹೇಳಿ ಫಸ್ಟಿಗೆ ಹೇಳ್ತದೆ. ನೆಕ್ಸ್ಟ್ ಹೊಡ್ಕೊತ ಹೋದ್ಮ್ಯಾಗ ನಮ್ಮ ರಜೆ ಸಂಬಂಧಪಟ್ಟಂಗೆ ಸರ್ವಿಸು, ನಮ್ಮ ಸಾಲಗಳು ಮತ್ತು ನಮ್ಮ ಪೇ ಸ್ಲಿಪ್ ಇವೆಲ್ಲ ಸರ್ವಿಸ್ ಸಿಗ್ತದೆ ಅಂತ ಹೇಳ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಮ್ಮ HRMS 2 ESS ಆ್ಯಪ್ ಡ್ಯಾಶ್ಬೋರ್ಡ್ ಕಾಣ್ತದೆ. ಇದ್ರಾಗ ಸೇವೆಗಳು ಏನೇನದಾವ ಅಂಥೇಳಿ ನೋಡೋದಾದ್ರೆ ವೇತನ ಪಟ್ಟಿ, ರಜಾ, ಸಾಲ, ಮುಂಗಡ, ವಿಮೆ, ವಸೂಲಾತಿ ಇವೆಲ್ಲ ಸೇವೆಯನ್ನು ನಾವು ಅನುಭವಿಸ್ಬೋದು. ಧನ್ಯವಾದಗಳು.